தேவரீர் நீர் சகலமும் செய்ய வல்லவர். தேவனே உமக்கொப்பான தேவன் யார்? தேவரீர் நீர் சகலமும் செய்ய வல்லவர். தேவனே உமக்கொப்பான தேவன் யார்? ಪ್ರೈಸ್ ದಿ ಲಾರ್ಡ್. ಈ ಒಂದು ಬೆಳಗಿನ ಜಾಮದಲ್ಲಿ ಈ ಒಂದು ಅನುದಿನದ ದೇವರ ವಾಕ್ಯದಲ್ಲಿ ನಿಮ್ಮನ್ನು ಸಂತೋಷದಕ್ಕೆ ನಾನು ಸಂತೋಷ ಪಡುತ್ತೇನೆ. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು 26ನೇ ತಾರೀಕು ಡಿಸೆಂಬರ್ ಅಂದು ನಾವು ಸಂಧಿಸುವುದು ಅದು ದೇವರ ಚಿತ್ತವಾಗಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ದಿನದ ವಾಕ್ಯವನ್ನು ಓದಿಕೊಳ್ಳೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೂ ನನ್ನ ಜೊತೆ ಸೇರಿ ನೀವು ಸಹ ಸತ್ಯವನ್ನು ತೆಗೆದುಕೊಂಡು ಓದಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗಾದರೆ ವಂಶಾನುಕ್ರಮವಾಗಿ ನಮಗೆ ಮೂಲ ಪಿತೃವಾಗಿರುವ ಅಬ್ರಹಾಮನು ಏನು ಪಡೆದುಕೊಂಡೆಂದು ಹೇಳಬೇಕು? ಅಬ್ರಹಾಮನು ಪುಣ್ಯಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಾಗಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಾಗಿರುವುದಿಲ್ಲ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ. ಕೆಲಸ ಮಾಡುವವನಿಗೆ ಬರುವ ಕೂಲಿಯ ದಯದಿಂದ ದೊರಕುವುದೆಂದು ಎಣಿಕೆ ಆಗುವುದಿಲ್ಲ, ಅದು ಸಲ್ಲತಕ್ಕದೆ ಎಂದು ಎಣಿಕೆ ಆಗುವುದು. ಆದರೆ ಯಾವನ ಪುಣ್ಯಕ್ರಿಯೆಗಳನ್ನು ಮಾಡಿದವನಾಗಿದ್ದರೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವುದರಲ್ಲಿ ನಂಬಿಕೆ ಇಡ್ತಾನೋ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಡುವುದು. ಆಮೇನ್. ದೇವರು ಈ ಒಂದು ವಾಕ್ಯದಿಂದ ನಮ್ಮೊಟ್ಟಿಗೆ ಏನು ಮಾತನಾಡ್ತಿದೆ ಅಂದ್ರೆ ನಾವು ಒಂದು ನಿಮಿಷ ಕಾಲ ನಾವು ಧ್ಯಾನಿಸಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಬ್ರಹಾಮನು ತನ್ನೊಂದು ಕಾರ್ಯಗಳಿಂದ ಆತನು ನೀತಿವಂತನೆಂದು ಎಣಿಸಲ್ಪಡಲಿಲ್ಲ, ಆತನ ಒಂದು ನಂಬಿಕೆಯಿಂದಲೇ ಆತನು ನೀತಿವಂತನೆಂದು ಎಣಿಸಲ್ಪಟ್ಟಿದ್ದಾನೆ. ಅದೇ ರೀತಿ ನಾವು ಸಹ ಈ ಒಂದು ದಿನದಲ್ಲಿ ನಮ್ಮ ಒಂದು ನಂಬಿಕೆಯನ್ನು ನಾವು ಪರೀಕ್ಷಿಸಿಕೊಂಡು ನಾವು ದೇವರನ್ನು ನಾವು ಎಷ್ಟು ನಂಬಿಕೆ ಇಟ್ಟಿದ್ದೇವೆ, ನಾವು ದೇವರನ್ನು ಎಷ್ಟು ನಾವು ಆತುಕೊಂಡಿದ್ದೇವೆ, ನಮ್ಮ ನಂಬಿಕೆ ಪೂರ್ಣಕವಾಗಿದೆಯಾ ಅಂತ ನಾವು ಒಂದು ನಿಮಿಷಗಳನ್ನು ನಾವು ಆಲೋಚನೆ ಮಾಡಿಕೊಂಡು ಈ ಒಂದು ಮುಂಜಾನೆ ವೇಳೆಯಲ್ಲಿ ನಮ್ಮನ್ನ ಒಪ್ಪಿಸಿಬಿಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅವ ಪರಿಶುದ್ಧ ನೀತಿವಂತನು ಮಹೋನ್ನತ ತಂದೆ ದೇವರ ಅಜ್ಜ, ಈ ಒಂದು ಬೆಳಗ್ಗೆ ಸಮಯಕ್ಕೆ ಹಾಗೆ ನಿಮಗೆ ಸ್ತೋತ್ರ ಮಾಡ್ತೇನೆ ಸಪ. ಅಪ್ಪ ಕರ್ತನೆ, ಅಬ್ರಹಾಮನಲ್ಲಿದ್ದ ಒಂದು ನಂಬಿಕೆ ರಾಜ್ಯ ಕರ್ತನೆ ಸಪ, ನಿಮ್ಮಲ್ಲಿ ದೃಢವಾಗಿ ನಿಲ್ಲುವ ನಂಬಿಕೆ ರಾಜ್ಯ ಕರ್ತನೆ ಅಪ್ಪ, ನಮಗೂ ಸಹ ನೀನು ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ. ಅಪ್ಪ, ನೀವು ಹೇಳಿದ ಒಂದು ಮಾತಿಗೆ ರಾಜ್ಯ ಕರ್ತನೆ, ಅಬ್ರಹಾಮನ ತನ್ನ ಊರನ್ನು ಬಿಟ್ಟು ಕರ್ತನೆ ರಾಜ ನಿಮ್ಮ ಹಿಂದೆ ಬಂದ ರೀತಿಯಲ್ಲಿ ರಾಜ್ಯ ಕರ್ತನೆ ಸಪ, ನಾವು ಸಹ ಕರ್ತನೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಡುವಂತೆ ರಾಜ್ಯ ನಮ್ಮಲ್ಲಿ ನೀವು ನಂಬಿಕೆಯನ್ನು ಹೆಚ್ಚಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ ಸಪ. ಅಪ್ಪ, ಈ ಒಂದು ಕರ್ತನೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಿರೋ ರಾಜ್ಯ ಒಂದೊಂದು ಆತ್ಮಗಳಿಗೋಸ್ಕರ ನಾನು ಕರ್ತನೆ ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ ಸಪ. ಅಪ್ಪ ಕರ್ತನೆ, ಯಾರಾದ್ರೂ ಕರ್ತನೆ ಅನಾರೋಗ್ಯದಲ್ಲಿದ್ದರೆ ರಾಜ್ಯ ಕರ್ತನೆ ಸಪ, ಅವರ ಮುಟ್ಟು ರಾಜ್ಯ ಕರ್ತನೆ ಅವರ ನಂಬಿಕೆಯ ಪ್ರಕಾರ ರಾಜ್ಯ ಅವರಿಗೆ ಗುಣಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ. ಈ ದಿನದಲ್ಲಿ ಕರ್ತನೆ ಪ್ರಜಾ ಹಾರ್ಟ್ ಪ್ರಾಬ್ಲಮ್ ಇಂದ ರಾಜ್ಯ ಕರ್ತನೆ, ಕಿಡ್ನಿ ಪ್ರಾಬ್ಲಮ್ ಇಂದ ರಾಜ್ಯ ಕರ್ತನೆ ಸಪ. ಅಪ್ಪ ಕರ್ತನೆ ಪ್ರಜಾ ಕರ್ತನೆ ಹೆಚ್ಚಾದ ಕರ್ತನೆ ಒಂದು ಕರ್ತನೆ ಅನಾರೋಗ್ಯದಲ್ಲಿ ಕರ್ತನೆ ರಾಜ್ಯ ಅಪ್ಪ ಕರ್ತನೆ ಬಳಲುತ್ತಿರುವ ಒಬ್ಬೊಬ್ಬರು ನೀನು ಮುಟ್ಟಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ. ನಿಮ್ಮೊಂದು ಬಾಸುಂಡೆ ಕರ ಅವರನ್ನ ಮುಟ್ಟಿ ರಾಜ್ಯ ಕರ್ತನೆ ಗುಣಪಡಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಅಪ್ಪ ಕರ್ತನೆ. ಈ ದಿನದಲ್ಲಿ ರಾಜ್ಯ ಅವರ ನಂಬಿಕೆ ಅನುಸಾರವಾಗಿ ರಾಜ್ಯ ಅವರನ್ನ ಗುಣಪಡಿಸಿ ಸಾಕ್ಷಿಗಳನ್ನು ನಿಲ್ಲಿಸುವಂತೆ ರಾಜ್ಯ ನೀವು ನಿಮ್ ಕೈಯಲ್ಲಿ ಒಪ್ಪಿಸಿಟ್ಟು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಗಳಿಗೆ ಸ್ತೋತ್ರ ಮಾಡ್ತೇನೆ ಸಪ, ದೇವ್ರೆ. ಆಮೇನ್. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಈ ಒಂದು ವಿಡಿಯೋ ನೋಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನುದಿನವೂ ದೇವರ ವಾಕ್ಯ ನೋಡಿಕೊಂಡು ನೀವು ನೋಡಿ ಮತ್ತೊಬ್ರು ಸಹ ನೀವು ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.